ನೀವ್ ಹೇಳಿದ್ರೆ ಅಂತ ಬಂದ್ವಿ. ಮುಚ್ಕೊಂಡಿರ ಸಾಕು. ದುಡ್ಡು ಕೊಡ್ತೀನಿ ನಿಂತ್ಕೊಂಡು ಬಂದಿದ್ದೀಯಾ? ಡೌಕು ಬೇಡ ನನ್ನ ಹತ್ರ. ಬೋರ್ಡನ್ ಹತ್ರ ಮಾತು ಗೀತ್ ಬೇಡ. ದುಡ್ಡು ಕೊಡೋನವನು ಅನ್ನಿಸ್ಕೊಳ್ಳೇಬೇಕು. ಅವನಿಗೆ ಹೇಳ್ಬಿಡಿ ಅವಾಜ್ ಎಲ್ಲ ಹಾಕೋದ್ ಬೇಡ ಅಂತ. ನಿಮ್ಮ ಅಪ್ಪನ ವಯಸ್ಸು, ಅಪ್ಪಾಜಿ ಬೈದು ಉಣ್ಕೋ. ಬೈಸ್ಕೊಂಡಿದ್ಕ ಎಕ್ಸ್ಟ್ರಾ ಕೊಡ್ತಾರೆ. ನುಣ್ಣಗ್ ಬಳಸ್ಬಿಡ್ತೀರಲ್ವಾ ನೀವು ಕೂಡ. ಈಗ ಏನ್ ಮಾಡ್ಬೇಕೀಗ? ಮುಂಡೆ ಮಗ ಮದನ್ ನಾವು ಹೇಳಿದ್ ಕೇಳಬೇಕಲ್ಲ. ನೋಡಿ, ಅವ್ನು ಹೇಳಿದ್ದನ್ನ ಮಾಡಕ್ಕಾದ್ರೆ ಮಾಡಿ, ಇಲ್ಲ ಮಾಡ್ದಂಗೆ ಡೌ ಮಾಡಿ ದುಡ್ಡು ಇಸ್ಕೊಂಡು ಹೋಗಿ. 20% ಕಮಿಷನ್ ಪ್ಲಸ್ ಸರ್ವಿಸ್ ಟ್ಯಾಕ್ಸ್. ಈಗ ಎಲ್ಲ ಅವನು ಫಾಲೋ. ಗುಡ್ ಈವ್ನಿಂಗ್ ಪ್ರೊಪ್ರೈಟರ್ ಮೇಡಮ್. ಏನಿದು ತುಂಬಾ ಖುಷಿಯಲ್ಲಿ ಇರೋ ಹಾಗಿದೆ ನಮ್ MD ಮೇಡಮು. ಎಸ್ ಮೇಡಮ್. ಈ ಮೇಡಮ್ ಗೀಡಮ್ ಎಲ್ಲ ಬಿಟ್ಟು ವಿಷಯ ಏನು ಅಂತ ಹೇಳ್ಬಾರ್ದ? ಈಗಷ್ಟೇ ನಿಮ್ ಮೊಮ್ಮಗ ಅನ್ಸ್ಕೊಂಡಿರೋ ನನ್ ಗಂಡನ್ನ ನದಿ ಹತ್ರ ಕರ್ಕೊಂಡು ಹೋಗಿದ್ದೆ. ತುಂಬಾ ಹೊತ್ತು ನೀರಲ್ಲಿ ಆಟ ಆಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ಹೌದಾ? ಶ್ರೀನಿಧಿನು ಚೆನ್ನಾಗಿ ಎಂಜಾಯ್ ಮಾಡಿದ್ನಾ? ಸ್ವಲ್ಪ ಹೊತ್ತು ಎಲ್ಲ ಮರೆತು ನನ್ನ ಜೊತೆ ನೀರಲ್ಲಿ ಆಟ ಆಡಿದ್ರು. ನನ್ನ ಹಳೆ ಶ್ರೀ ನನಗೆ ವಾಪಸ್ ಸಿಕ್ಕಿದ್ರು ಅಂತ ತುಂಬಾ ಸಂತೋಷ ಆಯ್ತು. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಮತ್ತೆ ದೂರ್ವಾಸ್ ಮುನಿ ಅವತಾರ ತಾಳ್ಬಿಟ್ರು. ಮೊದಲ ಸ್ಥಿತಿಗೆ ಬರೋಕ್ಕೆ, ಮೊದಲಿನ ತರ ಎಲ್ಲಾ ವಿಷಯದಲ್ಲೂ ರಿಯಾಕ್ಟ್ ಮಾಡೋದಕ್ಕೆ ಅವನ್ ಮನ್ಸಿಗೂ ಸ್ವಲ್ಪ ಟೈಮ್ ಬೇಕಲ್ವಾ? ಅರ್ಥ ಆಗುತ್ತೆ ಅಜ್ಜಿ ನನಗೂ. ನನಗೆ ಅವ್ರ ಬಗ್ಗೆ ಬೇಜಾರೇನಿಲ್ಲ. ಆಮೇಲೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ನೀನ್ ಹೇಳಿದ್ರೆ ತಾನೇ ಗೊತ್ತಾಗೋದು. ಅಜ್ಜಿ ಈಗ ಹೇಳಕ್ ತಾನೇ ನಾನು ಫೋನ್ ಮಾಡಿರೋದು. ಸರಿ ಸರಿ ಹೇಳ ಬೇಗ. ಆ ರೌಡಿಗಳು ನಮ್ಮನ್ನ ಮೋಸ ಮಾಡಿ ಬೇರೆ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದ್ನಲ್ಲ. ಮತ್ತೆ ನೀವಿರೋ ಹೋಟ್ಲಿಗೆ ಏನಾದ್ರು ಬಂದಿದ್ರ ಅವ್ರುಗಳು? ಅದೆಲ್ಲ ಅಜ್ಜಿ ವಿಷಯ. ನನ್ ಬಟ್ಟೆ ಇರೋ ಸೂಟ್ ಕೇಸ್ ಎಲ್ಲ ಅದೇ ರೂಮಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೆ. ಈಗ ಹಾಕೊಳಕ್ ನನ್ನ ಹತ್ರ ಒಂದ್ ಬಟ್ಟೆನೂ ಇರ್ಲಿಲ್ಲ. ಹೌದಾ? ನೀನು ಶ್ರೀ ಜೊತೆಗೆ ಯಾವ್ದಾದ್ರು ಅಂಗಡಿಗೆ ಹೋಗಿ ಒಳ್ಳೆ ಬಟ್ಟೆ ಪರ್ಚೇಸ್ ಮಾಡ್ಬೇಕಾಗಿತ್ತು. ಶ್ರೀ ನಿನ್ ಜೊತೆ ಬಟ್ಟೆ ತಗೊಳಕ್ಕೆಲ್ಲ ಬರೋದಿಲ್ಲ ಅಲ್ವಾ? ಏನ್ ಮಾಡೋದು? ಒಂದ್ ಕೆಲ್ಸ ಮಾಡು, ಅಲ್ಲೇ ಮಿಸಿಸ್ ಅಂಡ್ ಮಿಸ್ಟರ್ ಕೃಪಾಕರ್ ಅವರಿದ್ದಾರೆ. ನಾನು ಈಗಲೇ ಮಿಸ್ಸಿಸ್ ಕೃಪಾಕರ್ಗೆ ವಿಷಯ ತಿಳಿಸಿ ನಿನಗೆ ಬಟ್ಟೆ ತರಿಸ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀನಿ. ಅಯ್ಯೋ ಅಜ್ಜಿ, ನನ್ ಮಾತನ್ನ ಪೂರ್ತಿ ಕೇಳಿಸ್ಕೊಂತಾನೆ ಇಲ್ಲ ನೀವು. ಆಯ್ತು, ಅದು ಏನು ಅಂತ ಹೇಳು ಜಾನ್ವಿ. ಅದಕ್ಕೆ ನಾನ್ ನಿಮ್ ಮೊಮ್ಮಗನ್ ಬಟ್ಟೆನೆ ಹಾಕೊಂಡ್ಬಿಟ್ಟಿದೀನಿ. ಹೌದಾ? ಬಲೆ ಬಲೆ ಬಲೆ. ಶ್ರೀ ಏನು ಅನ್ಲಿಲ್ವಾ? ಒಳ್ಳೆ ಬೆರ್ಚಪ್ಪನ್ ತರ ಕಾಣಿಸ್ತಿದ್ಯಾ ಅಂತಂದ್ರು. ಹೌದಾ? ಹಂಗದ್ನ ಬೇಜಾರಾಯ್ತಾ ನಿನ್ಗೆ? ಇಲ್ಲ ಅಜ್ಜಿ, ಅವ್ರು ಏನ್ ಬೇಕಾದ್ರೂ ಹೇಳಿ, ವಾಪಸ್ ಬೆಂಗಳೂರಿಗೆ ಬರೋಷ್ರಲ್ಲಿ ಅವ್ರು ನನ್ನ ಕಂಟ್ರೋಲಲ್ಲಿ ಇರ್ತಾರೆ. ಏಯ್, ಇದು ತುಂಬಾನೇ ಜಾಸ್ತಿ ಆಯ್ತು ನಿಂದು. ಸಾರಿ ಅಜ್ಜಿ. ಎದುರ್ಕೊಂಡ್ಬಿಟ್ಟಿಯಾ? ಸುಮ್ಮನೆ ತಮಾಷೆಗೆ ಹೇಳಿದೆ. ಇನ್ನು ನನ್ನ ಮೊಮ್ಮಗನ ಮನಸ್ಸನ್ನ ಗೆಲ್ಲೋದ್ರಲ್ಲಿ, ಅವನ್ನ ಮನೆಗೆ ವಾಪಸ್ ಕರ್ಕೊಂಡ್ ಬರೋದ್ರಲ್ಲಿ ಯಾವ ಅಪನಂಬಿಕೆನೂ ಇಲ್ಲ ನನಗೆ. ಅಜ್ಜಿ, ನಿಮ್ ಮೊಮ್ಮಗ ನನ್ನನ್ನೇ ನೋಡ್ತಿದ್ದಾರೆ. ನಾನ್ ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್ ಅಜ್ಜಿ. ಏನ್ ಹಾಗೆ ನೋಡ್ತಿದ್ದೀರಾ? ಇಲ್ವಲ್ಲ. ನನ್ನ ಈ ಡ್ರೆಸ್ ಅಲ್ಲಿ ನೋಡಿ ನಿಮ್ ಮನ್ಸು ಚಂಚಲ ಆಗಿರ್ಬೇಕಲ್ವಾ? ವಾಟ್ ರಮೇಶ್, ನನಗೆ ನನ್ನ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತು. ಓ ಐ ಸಿ. ಹಾಗಾದ್ರೆ ನಿಮ್ ಮನ್ಸು ನನಗ್ ಸೋತಿರೋದ್ ನಿಜ. ಪಾಪ, ಕಂಟ್ರೋಲ್ ಮಾಡ್ಕೊಳಕ್ಕೆ ತುಂಬಾ ಕಷ್ಟಪಡ್ತಿರ್ಬೇಕಲ್ವಾ? ಒಂದ್ ಮಾತು ಹೇಳ. ಏನು? ಬೆಚ್ಚನೆಯ ಮನೆ ಇರಲು, ಬೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯ ಅರಿಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಅಂದ ಸರ್ವಜ್ಞ. ಕೇಳಿದ್ದೀರಾ? ಕೇಳಿದ್ದೀನಿ. ನನ್ನ ಪ್ರಕಾರ ಇಚ್ಛೆ ಅರಿಯುವ ಸತಿ ಇದ್ರೆ ಸಾಕು, ಇನ್ನು ಮನೆ ಮತ್ತು ಹೊನ್ನಿನ ವಿಷಯದಲ್ಲಿ ಹೇಗೋ ಕಾಂಪ್ರಮೈಸ್ ಆಗ್ಬಿಡ್ಬೋದು. ಆದರೆ ನನ್ನ ವಿಷಯದಲ್ಲಿ ಇಚ್ಛೆನ ಅರ್ಥ ಮಾಡ್ಕೊಂಡು ಬದುಕೋ ಸತಿನೇ ಇಲ್ವಲ್ಲ. ಏನು ಮಾಡೋದು ಮೇಡಮ್? ಓ ಮೇಡಮ್, ನೀವಾ? ಯಾಕೆ ಸರ್, ಬೇರೆ ಯಾರಾದ್ರೂ ಬರೋರಿದ್ರಾ? ಅಯ್ಯೋ ಚಚೆ, ಹಾಗೇನಿಲ್ಲ. ನಿಮ್ಮ ಅಸಿಸ್ಟೆಂಟ್ ಯಾರಾದ್ರೂ ಬರ್ತಾರೆ ಅಂತ ಅನ್ಕೊಂಡಿದ್ದೆ, ನೀವು ಬಂದ್ರಲ್ಲ. ನೋ, ನನ್ನ ಅಸಿಸ್ಟೆಂಟ್ಸು ವರ್ಕರ್ಸು ಎಲ್ಲ ಗಂಡಸ್ರೆ. ಇದು ಹೆಣ್ಮಕ್ಳ ವಿಚಾರ ಅಲ್ವಾ, ಸೊ ನಾನೇ ತಗೊಂಡು ಬಂದೆ. ಯಾಕೆ ಒಳಗೆ ಕರಿ ಅಲ್ವಾ, ಬಾಗ್ಲ ಹತ್ರನೇ ನಿಲ್ಸ್ಕೊಂಡು ಮಾತಾಡ್ತಿದ್ದೀರಾ? ಮೇಡಮ್, ಅದು
ಅಯ್ಯೋ ನೀವು ಸ್ವಲ್ಪ ದಾರಿ ಬಿಡಿಪ್ಪ. ಓ ಇದಕ್ಕೇನಾ ಸಾಹೇಬ್ರು ಬಾಗ್ಲತ್ರ ದ್ವಾರಪಾಲಕರ ತರ ನಿಂತಿದ್ದು? ಅಯ್ಯೋ ಮೇಡಮ್, ಏನ್ ಮೇಡಮ್ ನಿಮ್ಮ ಅವಸ್ಥೆ? ಅದು ಏನಾಯ್ತು ಅಂದರೆ ಐ ನೋ ಡ್ರೆಸ್ ಚೇಂಜ್ ಮಾಡೋಕ್ಕೆ ಬೇರೆ ಬಟ್ಟೆಗಳಿಲ್ಲ ಅಂತ ನಿಮ್ಮ ಹಸ್ಬೆಂಡ್ ಹೇಳಿದ್ರು. ಅದಕ್ಕೆ ಹೊಸ ಬಟ್ಟೆ ತಗೊಂಡು ಬಂದಿದ್ದೀನಿ. ನಿಮ್ಮನ್ನು ನೋಡ್ತಾ ಇದ್ರೆ ಇದ್ರ ಅವಶ್ಯಕತೆ ನಿಮ್ಗಿಲ್ಲ ಅಂತ ಅನ್ಸುತ್ತೆ. ನಾನು ಹೊರಡ್ಲಾ? ಮೇಡಮ್ ಆ ಸೀರೆ ಬೇಕು ಕೊಡಿ. ನೀವು ಕೊಡಲ್ಲ. ಯಾಕೆ? ಮಿಸ್ಸಸ್ ಜಾನ್ವಿ, ಈ ಡ್ರೆಸ್ ನಿಮ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಟೈಮಲ್ಲಿ ನೀವು ಹೀಗೆ ಇರಬೇಕು. ನಾನೇನಾದ್ರೂ ಈ ಬಟ್ಟೆನ ನಿಮಗೆ ಕೊಟ್ಬಿಟ್ರೆ ನಿಮ್ಮ ಲೈಫ್ನ ಕಲರ್ಫುಲ್ ಮೂಮೆಂಟ್ಸ್ನ ಮಿಸ್ ಮಾಡ್ಕೊಂಡಾಗತ್ತೆ. ಸೊ ಕೊಡಲ್ಲಪ್ಪ? ಮೇಡಮ್ ಪ್ಲೀಸ್. ಪ್ಲೀಸ್ ಮೇಡಮ್, ನನಗೆ ಈ ಥರ ಬಟ್ಟೆ ಎಲ್ಲ ಕಂಫರ್ಟಬಲ್ ಅಲ್ಲ. ಪ್ಲೀಸ್ ಕೊಟ್ಟು ಹೋಗಿ. ಕೊಡಿ ಮೇಡಮ್ ಪ್ಲೀಸ್. ಓಕೆ ನಿಮ್ಮ ಇಷ್ಟ. ಮಿಸ್ಟರ್ ಆ್ಯಂಡ್ ಮಿಸಸ್ ಶ್ರೀನಿಧಿ, ಊಟಕ್ಕೆ ರೆಸ್ಟೋರೆಂಟ್ಗೆ ಬರೋಕ್ಕಾಗಲಿಲ್ಲ ಅಂದರೆ ರೂಮ್ಗೆ ಸರ್ವಿಸ್ ಕೊಡ್ತೀವಿ. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಮೇಡಮ್. ಓಕೆ ಬಾಯ್.